ಸರ್ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯಿತು ಸರ್ ಪರಮೇಶ್ವರ್ ಅವ್ರ ಯಾವಾಗ? ಪರಮೇಶ್ವರ್ ಅವರ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿರೋದು ಕಾರಣ ಅಂತ ಅನ್ನಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಹೊಸ ವರ್ಷದ ಹಿನ್ನೆಲೆಯಲ್ಲಿ ವಿದೇಶ ಪ್ರವಾಸ ಹೋದ ಕೂಡಲೇ ಬೆಂಗಳೂರಿನಲ್ಲಿ ಭಾರೀ ರಾಜಕೀಯ ಚಟುವಟಿಕೆ, ಅದು ಕರ್ನಾಟಕದ ಬೆಳಗಾವಿ ಭಾಗದಲ್ಲಿ ಹಾಗೆ ಬೆಂಗಳೂರಿನಲ್ಲಿ ಡಿಕೆಶಿ ವಿರೋಧಿ ಬಣ ಆಕ್ಟಿವ್ ಆಯಿತು ಅಂತ ಅನ್ನಿಸ್ತು. ಅಷ್ಟರ ಮಟ್ಟಿಗೆ ಸಭೆಗಳು ಶುರುವಾದವು. ಈ ಸಭೆಗಳು ಮೊದಲಿಗೆ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯ ಸೇರ್ಕೊಂಡಂತೆ ಡಿಕೆಶಿ ವಿರೋಧಿ ಬಣ ಎಲ್ಲ ಸಭೆಯನ್ನು ನಡೆಸಿದ ನಂತರ ಡಿ ಕೆ ಶಿವಕುಮಾರ್ಗೆ ಈ ವಿಚಾರ ತಿಳಿದಿದ್ದೇ ತಡ ಅವರು ನೇರವಾಗಿ ವಿದೇಶದಿಂದ ದೆಹಲಿಗೆ ಬಂದಿಳಿದು ಅಲ್ಲಿ ಹೈಕಮಾಂಡ್, ಇನ್ನು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಏನಿದ್ದಾರೆ ಅವರು AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಿದ ನಂತರ ಪರಮೇಶ್ವರ್ ಅವರ ಡಿನ್ನರ್ ಮೀಟ್ಗೆ ಬ್ರೇಕ್ ಬಿತ್ತು ಅಂತ ಅನ್ನಿಸ್ತಾ ಇದೆ. ಸದ್ಯ ಇದ್ಯಾವುದನ್ನು ಕೂಡ ಓಪನ್ ಆಗಿ ಹೇಳ್ಕೊಳ್ತಾ ಇಲ್ಲ. ಆದರೆ ಕಾಂಗ್ರೆಸ್ನ ಒಳಗೆ ಈಗಾಗಲೇ ಡಿ ಕೆ ವಿರುದ್ಧ ಬಣ ಆಕ್ಟಿವ್ ಆಗಿ ಸಿದ್ದರಾಮಯ್ಯನವರ ಪರವಾಗಿ ಈ SC ST ಹಿಂದುಳಿದ ವರ್ಗದ ಬಣ ಏನಿದೆ ಅದು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಸತೀಶ್ ಜಾರಕಿಹೊಳಿ ಅದರ ನಾಯಕತ್ವವನ್ನು ವಹಿಸಿಕೊಂಡು ಮುಂದಿನ ಮುಖ್ಯಮಂತ್ರಿ ನಾನಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ಪರಮೇಶ್ವರ್ ಅವರು ಕೂಡ ಇದಕ್ಕೆ ನಾನೇನು ಕಡಿಮೆ ಅಲ್ಲ, ನಾನು ಅವರಿಗಿಂತ ಹಿರಿಯ, ನನಗೆ ಸಿಗಬೇಕು ಅಂತೇಳಿ ಅವರು ಒಂದು ಡಿನ್ನರ್ ಮೀಟಿಂಗ್ ಮಾಡೋಣ ಅಂತ ಹೊರಟಿದ್ರಂತೆ. ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರು ತಂದ ಒತ್ತಡದಿಂದ ಹೀಗಾಗಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಡಿ ಕೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನನಗದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಆದರೆ ಇದರ ಹಿಂದೆ ಇರೋದು ಡಿ ಕೆ ಅಂತ ಮಾತ್ರ ಅನ್ನಿಸ್ತಾ ಇದೆ. ಸರ್ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯಿತು ಸರ್ ಪರಮೇಶ್ವರ್ ಅವ್ರ ಯಾವಾಗ? ಡಿನ್ನರ್ ಮೀಟಿಂಗ್ ಕರೆದಿದ್ರು, ಕ್ಯಾನ್ಸಲ್ ಆಗಿದೆ. ನೀವೇನಾದ್ರು ತಿಳಿಸಿದ್ರ ಸರ್ ಹೈಕಮಾಂಡ್? ಗೊತ್ತೂ ಇಲ್ಲ, ನಾನು ಮಾತಾಡೂ ಇಲ್ಲ. ಇವತ್ತು ಬೆಳಗ್ಗೆ ಡೆಲ್ಲಿಲಿ ಪ್ರೆಸ್ ಅವ್ರು ಕೇಳೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ನನಗೆ ಸ್ವಲ್ಪ ದುಡ್ಡು ಏನಕ್ಕೆ ಆಗ್ತಿದೆ ಅನ್ಸುತ್ತೆ? ನಂಗೆ ಗೊತ್ತಿಲ್ಲ. ನಾನು ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದೆ. ಡೆಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇತ್ತು, ನಿದ್ದೆ ಇರಲಿಲ್ಲ, ನಿದ್ದೆ ಮಾಡಿದೆ. ಇವತ್ತೆಲ್ಲ ಬೇರೆ ಕಡೆ ಎಲ್ಲ ಜಾಗ ನೋಡೋಕೆ ಹೋಗಿದ್ದೆ, ಯಾವುದೋ ಪಾರ್ಕ್ ನೋಡೋಕೆ ಹೋಗಿದ್ದೆ, ಡೆಲ್ಲಿಲಿ ಮುಗಿಸ್ಕೊಂಡು ಬಂದೆ. ಓಕೆ.